ಇಂಡೋನೇಷ್ಯಾದ ಫ್ಲೋರೆಸ್ನಲ್ಲಿ ಭೂಮಿ ಕಂಪನ ಆಗಿದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಇಂಡೋನೇಷ್ಯಾದ ಫ್ಲೋರೆಸ್ನಲ್ಲಿ ಭೂಮಿ ಕಂಪನ ಆಗಿದೆ. ಈ ಭೂಕಂಪಕ್ಕೆ 5 ಮಂದಿ ಸಾವನ್ನಪ್ಪಿದ್ದಾರೆ, ಹಲವರಿಗೆ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕಟ್ಟಡಗಳು ಕುಸಿತವನ್ನ ಕಂಡಿವೆ. ರಕ್ಷಣಾ ಕಾರ್ಯಾಚರಣೆ ಇದೀಗ ಚುರುಕುಗೊಳ್ತಾ ಇದೆ. ಭೂಮಿ ನಡುಗ್ತಾ ಇದ್ದಂತೆ ಜನ ಓಡಿ ಹೋಗಿ ಪ್ರಾಣವನ್ನ ಉಳಿಸಿಕೊಳ್ಳೋಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಕೇವಲ 10 ಕಿಲೋಮೀಟರ್ ಆಳದಲ್ಲಿ ಭೂಕಂಪ ಸಂಭವಿಸಿದೆ. ಇಂಡೋನೇಷ್ಯಾದ ಅಧಿಕಾರಿಗಳಿಂದ ಸುನಾಮಿ ಎಚ್ಚರಿಕೆಯನ್ನ ಕೂಡ ರವಾನೆ ಮಾಡಲಾಗ್ತಾ ಇದೆ. ಭೂಕಂಪ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ 5 ಮಂದಿ ಸಾವನ್ನಪ್ಪಿದ್ದಾರೆ, ಹಲವರಿಗೆ ಗಂಭೀರವಾಗಿ ಗಾಯ ಆಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಭೂಮಿ ಕಂಪನ ಆಗಿದೆ. ಆ ಭೂಕಂಪನ ಆದಂತಹ ಸಂದರ್ಭದಲ್ಲಿ ಜನ ಯಾವ ರೀತಿಯಾಗಿ ಎದ್ನೋ ಬಿದ್ನೋ ಅಂತ ಓಡ್ ಹೋಗಿದ್ದಾರೆ ಅಂತ ಹೇಳಿ. ಕಟ್ಟಡಗಳು ಕೂಡ ಕುಸಿತವನ್ನ ಕಂಡಿದೆ. ಸೊ ಹಾಗಾಗಿ ಈ ಕಟ್ಟಡ ಕುಸಿದ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಯಾರಾದರೂ ಸಿಲುಕೊಂಡು ಸಾವನ್ನಪ್ಪಿದ್ದಾರಾ ಅಂತ ಹೇಳಿ ಅಲ್ಲಿನ ರಕ್ಷಣಾ ಕಾರ್ಯಾಚರಣೆ ಮಾಡುವಂತಹ ಕೆಲಸಗಳು ಕೂಡ ಚುರುಕನ್ನ ಪಡೆದುಕೊಳ್ತಾ ಇದ್ದಾವೆ. ನೋಡಿ, ಭೂಮಿ ನಡುಗ್ತಾ ಇದ್ದಂತೆ ಜನ ಒಂದ್ ಕಡೆ ಓಡ್ತಾ ಇದ್ರೆ, ಮತ್ತೊಂದು ಕಡೆ ಈ ಯಾವ ರೀತಿಯಾಗಿ ಅಲ್ಲಿನ ಕಟ್ಟಡಗಳು ಧರೆಗೆ ಉರುಳ್ತಾ ಇದ್ದಾವೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಕೇವಲ 10 ಕಿಲೋಮೀಟರ್ ಆಳದಲ್ಲೇ ಭೂಮಿ ಕಂಪಿಸಿದೆ. ಕೇವಲ 10 ಕಿಲೋಮೀಟರ್ ಅಂತಂದ್ರೆ ಯೋಚನೆ ಮಾಡಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿ. ಮತ್ತೆ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ, ಇಂಡೋನೇಷ್ಯಾ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಸುನಾಮಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಆ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸದ್ಯಕ್ಕೆ ಇಂಡೋನೇಷ್ಯಾದಲ್ಲಿ ಇರುವಂತವರು ಅಕ್ಕಪಕ್ಕದ ದೇಶಗಳಿಗೆ ತೆರಳುವಂತಹ ಒಂದಷ್ಟು ಪ್ಲಾನ್ಸ್ಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಎಲ್ಲಿ ಸುನಾಮಿ ಆಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೋ ಆ ಭಾಗದಿಂದ ಬೇರೆ ಭಾಗಕ್ಕೆ ಜನಗಳು ಗುಳೆ ಹೋಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ ಸಿಗ್ತಾ ಇದೆ. ಪ್ರಾಣ ಉಳಿಸ್ಕೊಳ್ಬೇಕಲ್ವಾ? ಸೊ ಹಾಗಾಗಿ ಬೇರೆ ಯಾವುದಾದ್ರೂ ಒಂದು ಮಾರ್ಗವನ್ನ ಕಂಡು ಹಿಡ್ಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಜನರು.